ಹಾಯ್ ನಮಸ್ತೆ, ವೆಲ್ಕಮ್ ಟು ನೀರೇಬಿದಿರೆ ಚಾನಲ್. ಇವತ್ತು ನಾನು ಸೂಪರ್ ಆಗಿರುವ ರುಚಿಯಾದ ಕಣಲೆ ಉಪ್ಪಿನಕಾಯಿಯನ್ನು ಹೇಗೆ ಮಾಡುವುದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸಿಕೊಡ್ತೇನೆ. ಹೇಗೆ ಮಾಡುವುದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ನಾನು ಹಿಂದಿನ ವಿಡಿಯೋದಲ್ಲಿ ಕಣಲೆಯನ್ನು ಹೇಗೆ ಕಟ್ ಮಾಡುವುದು, ಅದನ್ನು ಹೇಗೆ ಬೇಯಿಸಿ ನೀರು ತೆಗೆಯೋದೆಲ್ಲ ತೋರಿಸ್ತೇನೆ. ಈಗ ನೀರು ತೆಗೆದು ಜಾಲರಿಯಲ್ಲಿ ಹಾಕಿ ಸೋಸಿ ನೀರನ್ನೆಲ್ಲ ತೆಗೆದಂತಹ ಇದು ಕಣಲೆಯ ತುಂಡುಗಳು. ಇದನ್ನು ಈಗ ನಾನು ಉಪ್ಪಿನಕಾಯಿ ಮಾಡುವಂಥದ್ದು. ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡಿ ಬೇಯಿಸಿ ನೀರನ್ನೆಲ್ಲ ಬಸಿದು ಇನ್ನೀಗ ಪುನಃ ನಾವು ಇನ್ನೊಮ್ಮೆ ಉಪ್ಪು ನೀರಿನಲ್ಲಿ ಬೇಯಿಸಿಕೊಳ್ಳಬೇಕು. ಯಾಕೆ ಅಂತ ಹೇಳಿದರೆ ನಾವೀಗ ಉಪ್ಪಿನಕಾಯಿ ಮಾಡುವಂಥದ್ದು. ನಾನಿಲ್ಲಿ ಸಣ್ಣ 1 ಕಪ್ ಅಥವಾ ಅರ್ಧ ದೊಡ್ಡ ಬೌಲ್ ಇದು. ಈ ಬೌಲಿನಲ್ಲಿ ಅರ್ಧ ಬೌಲ್ ತಗೊಂಡಿದ್ದೇನೆ. ಹಾಗೆ ಒಂದು 5 ಗ್ಲಾಸ್ ನೀರನ್ನು ತಗೊಂಡು ಈಗ ನಾವು ಕಡು ಉಪ್ಪು ನೀರನ್ನು ಮಾಡಬೇಕು. ಇನ್ನೀಗ ಮೊದಲು ಒಲೆಯಲ್ಲಿಟ್ಟು ಇದನ್ನೀಗ ಚೆನ್ನಾಗಿ ಕುದಿಸಿಕೊಳ್ಳೋಣ. ಇದು ಕುದಿದ ನಂತರ ಈ ಕಣಲೆಯ ಪೀಸನ್ನು ಹಾಕಿ ಪುನಃ ಮತ್ತೊಮ್ಮೆ ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸಬೇಕು. ಯಾಕೆ ಅಂತ ಹೇಳಿದರೆ ತುಂಡುಗಳಿಗೆಲ್ಲ ಉಪ್ಪು ಚೆನ್ನಾಗಿ ಎಳೆದುಕೊಳ್ಬೇಕು. ಹಾಗೆ ಈಗ ಇಲ್ಲಿ ಉಪ್ಪೆಲ್ಲ ಕರಗಿ ಚೆನ್ನಾಗಿ ಕುದಿಲಿಕ್ಕೆ ಶುರುವಾಯಿತು. ಇನ್ನೀಗ ಕಣಲೆ ತುಂಡುಗಳನ್ನು ಅದಕ್ಕೆ ಹಾಕಿ ಇದು ಒಮ್ಮೆ ಚೆನ್ನಾಗಿ ಕುದಿಬೇಕು. ಇದನ್ನು ಪುನಃ ಬೇಯಿಸುವ ಅಗತ್ಯ ಎಲ್ಲ ಇಲ್ಲ. ಯಾಕೆ ಅಂತ ಹೇಳಿದರೆ ನಾನು ಫಸ್ಟಿಗೆ ನೀರು ತೆಗೆದು ಕಣಲೆಯನ್ನು ಬೇಯಿಸಿ ನೀರು ತೆಗೆದೆಲ್ಲ ಮಾಡಿದ ಕಾರಣ ಪುನಃ ಬೇಯಿಸುವ ಅಗತ್ಯ ಇಲ್ಲ. ಒಂದು 5 ನಿಮಿಷಗಳ ಕಾಲ ಇದೀಗ ಚೆನ್ನಾಗಿ ಕುದಿದಾಗ ಉಪ್ಪೆಲ್ಲ ಚೆನ್ನಾಗಿ ಎಳೆದು ಹೋಳುಗಳಿಗೆಲ್ಲ ಉಪ್ಪು ಚೆನ್ನಾಗಿ ಹಿಡಿಯುತ್ತದೆ. ಇನ್ನೀಗ ಇದನ್ನು ಆಫ್ ಮಾಡಿ ಆರಲು ಬಿಡಬೇಕು. ಇದು ಆರುವ ಹೊತ್ತಿಗೆ ನಾವು ಉಪ್ಪಿನಕಾಯಿಗೆ ಮಸಾಲೆಯನ್ನು ರೆಡಿ ಮಾಡಿಕೊಳ್ಳೋಣ. ನಾನಿಲ್ಲಿ ಹಸಿ ಪಾಕದ ಹೊರಡಿಯನ್ನು ಮಾಡ್ತಾ ಇರೋದು. ಬೇಯಿಸಿದ ಹೊರಡಿ ಕೂಡ ಆಗ್ತದೆ, ಅದು ಕೂಡ ಚೆನ್ನಾಗಿ ಆಗ್ತದೆ. ಇದೀಗ ಹಸಿದು ನಾನಿಲ್ಲಿ 1 ಕಪ್ ಮೆಣಸಿನ ಹುಡಿ ತಗೊಂಡಿದ್ದೇನೆ, 1 ಚಮಚ ಅರಶಿನ ಪೌಡರ್ ತಗೊಂಡಿದ್ದೇನೆ, ಹಾಗೆ 1 ಕಪ್ಪಿನಷ್ಟು ಸಾಸಿವೆಯನ್ನು ತಗೊಂಡಿದ್ದೇನೆ. ಆಮೇಲೆ ಇದು ತಣಿದ ನಂತರ ಕಣಲೆಯ ಹೋಳುಗಳನ್ನು ಉಪ್ಪು ನೀರಿನಿಂದ ನಾವು ತೆಗೆದು ಬೇರೊಂದು ಪಾತ್ರೆಗೆ ಹಾಕಿಕೊಳ್ಬೇಕು. ಯಾಕೆ ಅಂತ ಹೇಳಿದರೆ ಅದೇ ಉಪ್ಪು ನೀರಿನಲ್ಲಿ ನಾವೀಗ ಹೊರಡಿಯನ್ನು ಮಾಡುವಂಥದ್ದು. ಹೊರಡಿಯನ್ನು ರುಬ್ಬಿ ಪಾಕ ಮಾಡಲಿಕ್ಕುಂಟೀಗ. ಅದಕ್ಕೆ ಬೇಕಾಗಿ ನಾವೀಗ ಎಂತ ಮಾಡಬೇಕು ಅಂತ ಹೇಳಿದರೆ ಆ ಉಪ್ಪು ನೀರಿನಿಂದ ಕಣಲೆಯ ಹೋಳುಗಳನ್ನೆಲ್ಲ ಸಪರೇಟ್ ಮಾಡಬೇಕು. ಇನ್ನೀಗ ಒಂದು ಮಿಕ್ಸಿ ಜಾರಿಗೆ ಸಾಸಿವೆಯನ್ನು ಹಾಕಿ ಮೊದಲು ಹುಡಿ ಮಾಡಿಕೊಳ್ಳೋಣ. ನಂತರ ಮೆಣಸಿನ ಹುಡಿ ಮತ್ತು ಅರಿಶಿನ ಪೌಡ್ರ್ ಹಾಕಿ ಪೇಸ್ಟ್ ಮಾಡಬೇಕು. ಈಗ ಸಾಸಿವೆಯನ್ನು ಹುಡಿ ಮಾಡಿ ತಂದಿದ್ದೇನೆ. ಈಗ ಅದಕ್ಕೆ ಹಳದಿ ಪೌಡರ್ ಹಾಗೆ ಮೆಣಸಿನ ಹುಡಿಯನ್ನು ಹಾಕಿ ನಂತರ ಅದೇ ಉಪ್ಪು ನೀರು, ಬೇರೆ ಉಪ್ಪು ನೀರು ಕೂಡ ಮಾಡ್ಬೋದು. ನಾನಿಲ್ಲಿ ಅದೇ ಉಪ್ಪು ನೀರನ್ನು ಉಪಯೋಗಿಸಿಕೊಳ್ಳೋದು. ಅದು ಕಣಲೆಯ ಪರಿಮಳ ಎಲ್ಲ ಅದರಲ್ಲಿ ಇರ್ತದಲ್ಲ, ಅದಕ್ಕೆ ಬೇಕಾಗಿ ನಾನು ಅದೇ ಉಪ್ಪು ನೀರನ್ನು ಉಪಯೋಗಿಸಿಕೊಳ್ಳುವುದು. ಅದೇ ಉಪ್ಪು ನೀರಿನಲ್ಲಿ ಇದನ್ನೀಗ ಚೆನ್ನಾಗಿ ರುಬ್ಬಿ ಪೇಸ್ಟ್ ರೆಡಿ ಮಾಡಿಕೊಳ್ಬೇಕು. ತುಂಬ ರುಚಿಯಾದ ಆರೋಗ್ಯಕರವಾದ ಒಂದು ಉಪ್ಪಿನಕಾಯಿ ಅಂತ ಹೇಳ್ಬೋದು. ಆದರೆ ಇದು ತುಂಬ ತಿನ್ನಲಿಕ್ಕೆ ಆಗಲಿಕ್ಕಿಲ್ಲ. ಯಾಕಂತ ಹೇಳಿದರೆ ಕಣಲೆ ಸ್ವಲ್ಪ ಉಷ್ಣ ಅಂತ ಹೇಳ್ತಾರೆ, ಅದಕ್ಕೆ ಬೇಕಾಗಿ. ಈಗ ಉಪ್ಪಿನಕಾಯಿಯ ಹೊರಡಿ ರೆಡಿ ಆಯಿತು. ಹೀಗೆ ಇಷ್ಟು ನುಣ್ಣಗೆ ಪೇಸ್ಟ್ನಾಗೆ ರೆಡಿ ಮಾಡಿಕೊಂಡಿದ್ದೇನೆ. ಇನ್ನೀಗ ಇದನ್ನು ಹೋಳುಗಳಿಗೆ ನಮಗೆ ಎಷ್ಟು ಬೇಕು ಅಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ತುಂಬ ರುಚಿಯಾದ ಕಣಲೆ ಉಪ್ಪಿನಕಾಯಿ ನಮಗೆ ಯಾವಾಗಲೂ ತಿನ್ನಲಿಕ್ಕೆ ಸಿಗುವುದಿಲ್ಲ. ಸೀಸನಲ್ ವೆಜಿಟೇಬಲ್ ಅಂತ ಹೇಳ್ಬೋದು. ಮಳೆಗಾಲದಲ್ಲಿ ಮಾತ್ರ ಬಿದಿರು ಸಿಕ್ಕುವಂಥದ್ದು, ಎಳೆಯ ಬಿದಿರು. ಆವಾಗ ನಾವು ಇದರಿಂದ ಉಪ್ಪಿನಕಾಯಿ, ಪಲ್ಯ, ಗಸಿ ಎಲ್ಲ ಮಾಡಿ ವರ್ಷದಲ್ಲಿ ಒಮ್ಮೆ ಆದರೂ ತಿನ್ನಬೇಕು. ಈಗ ಇದನ್ನು ನಾನೀಗ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ. ನನಗೆ ಅಷ್ಟು 1 ಬೌಲ್ ಸಾಸಿವೆ ಮತ್ತು ಮೆಣಸಿನ ಹುಡಿ ತಗೊಂಡದಲ್ಲಿ ಇಷ್ಟು ಹೋಳುಗಳಿಗಾಗಿ ಸ್ವಲ್ಪ ಇನ್ನೂ ಹೊರಡಿ ಸ್ವಲ್ಪ ಉಳಿದಿದೆ. ಅದನ್ನು ನಾನು ಒಂದು ಬಾಟ್ಲಿಗೆ ಹಾಕಿ ಸ್ಟೋರ್ ಮಾಡಿ ಬೇರೆ ಉಪ್ಪಿನಕಾಯಿ ಮಾಡುವಾಗ ಅದಕ್ಕೆ ಯೂಸ್ ಮಾಡಿಕೊಳ್ತೇನೆ. ಈಗ ಇಷ್ಟು ನನಗೆ ಹೆಚ್ಚಾಯಿತು. ಇದನ್ನೀಗ ನಾವು ವೇಸ್ಟ್ ಮಾಡದೆ ಬೇರೆ ಉಪ್ಪಿನಕಾಯಿ ಮಾಡುವಾಗ ಅದಕ್ಕೆ ಉಪಯೋಗಿಸಿಕೊಳ್ಬೋದು. ಈಗ ಇಲ್ಲಿ ಇದಕ್ಕಿನ್ನು ಪುನಃ ಉಪ್ಪು ನೀರು ಅಥವಾ ಬೇರೆ ಯಾವುದೇ ನೀರಾಗಲಿ ಏನು ಸೇರಿಸಿಕೊಳ್ಬೇಕು ಅಂತಿಲ್ಲ. ಇದು ಸ್ವಲ್ಪ ಹೀಗೆ
ಹಸಿ ಪಾಕದ ಹೊರಡಿಯಾದ ಕಾರಣ ಸ್ವಲ್ಪ ಗಟ್ಟಿ ಗಟ್ಟಿಯಾಗಿದ್ದರೆ ರುಚಿ. ಖಂಡಿತ ಒಮ್ಮೆ ಕಣಲೆ ಸಿಕ್ಕಿದರೆ ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ. ಈ ಉಪ್ಪಿನಕಾಯಿ ಅಂತೂ ತುಂಬ ರುಚಿಯಾದ ಟೇಸ್ಟ್ ಕೊಟ್ಟಿದೆ. ಹಾಗೆ ಈ ವಿಡಿಯೋ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹೀಗೆ ಹಸಿಪಾಕದ ಹೊರಡಿಯ ಬದಲು ನಾವು ಬೇಯಿಸಿದ ಹೊರಡಿ ಅಂತ ಹೇಳಿದರೆ ಮೆಣಸು ಮತ್ತು ಸಾಸಿವೆ ಮೆಂತೆಯನ್ನೆಲ್ಲ ಹುರಿದು ಹುಡಿ ಮಾಡಿ ಇದೇ ಹೋಳುಗಳಿಗೆ ಸೇರಿಸಿ ಉಪ್ಪಿನಕಾಯಿ ಕೂಡ ಮಾಡಲಿಕ್ಕಾಗ್ತದೆ. ಇದನ್ನೀಗ ನಾವು ಫ್ರಿಜ್ಜಿನಲ್ಲಿ ಇಟ್ಟರೆ ಒಂದು 6ರಿಂದ 1 ವರ್ಷದವರೆಗೆ ಸ್ಟೋರ್ ಮಾಡ್ಬೋದು. ಹೊರಗೆ ಇಟ್ಟರೆ 1 ತಿಂಗಳು ಮಾತ್ರ ಇದರ ಬಾಳುವಿಕೆ ಬರ್ತದೆ. ಯಾಕೆ ಅಂತ ಹೇಳಿದರೆ ಇದು ಹುಳಿ ಅಂಶ ಇರುವುದಿಲ್ಲಲ್ಲ, ಆದ ಕಾರಣ ಹೊರಗೆ ಇಟ್ಟುಕೊಳ್ಳಿಕ್ಕೆ ಆಗೋದಿಲ್ಲ. ಇದನ್ನು ನಾವು ಬಾಟ್ಲಿಯಲ್ಲಿ ಹಾಕಿ ಫ್ರಿಜ್ಜಿನಲ್ಲಿ ಇಟ್ಟುಕೊಳ್ಳುವಂಥದ್ದು. ಬೇಕಾದಾಗ ಯೂಸ್ ಮಾಡಿ ಪುನಃ ಫ್ರಿಜ್ಜಿನಲ್ಲಿಟ್ಟು ಸ್ಟೋರ್ ಮಾಡಲಿಕ್ಕೆ ಆಗ್ತದೆ. ಹಾಗೆ ಸ್ಟೋರ್ ಮಾಡಿಟ್ಟರೆ 1 ವರ್ಷದವರೆಗೂ ಏನಾಗುವುದಿಲ್ಲ. ತುಂಬ ರುಚಿಯಾದ ಕಣಲೆ ಉಪ್ಪಿನಕಾಯಿ ಸವಿಯಲು ಸಿದ್ಧವಾಯಿತು. ಹಾಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.